ಕಥೆಯಲ್ಲಿ ನನ್ನ ಜೊತೆ ಜರ್ನಿ ಮಾಡ್ತಿದ್ದೀರಾ, ಸೊ ಒಬ್ಬರೇ ಇಯರ್ಫೋನ್ ಹಾಕೊಂಡು ನೋಡಿ, ಸಖತ್ ಮಜಾ ಕೊಡುತ್ತೆ. ಟುಡೇ ಇಸ್ ವೆರಿ ಸ್ಪೆಷಲ್ ಡೇ. ಎಂತಕ್ಕೆ? ಬಿಕಾಸ್ ಆಫ್ ಫೈನಲ್ ಎಕ್ಸಾಮು. ಪ್ರತಿ ಸೆಮ್ ಎಕ್ಸಾಮಲ್ಲೂ ನಾನೊಂದು ಪ್ಲೇಸ್ಗೆ ಹೋಗ್ತಿದ್ದೆ. ಬಟ್ ಯಾಕೋ ಏನೋ ಈ ಲಾಸ್ಟ್ ಸೆಮ್ಮಲ್ಲಿ ಲಾಸ್ಟ್ ಎಕ್ಸಾಮ್ ಬಂದರೂ ಹೋಗೋಕ್ಕೆ ಆಗಿರಲಿಲ್ಲ. ಅದೆಷ್ಟು ಆಗಿರಲಿಲ್ಲ ಅಂದರೆ ನಾನು ಡೈಲಿ ಅದೇ ರೂಟಲ್ಲಿ ಓಡಾಡೋದು, ಅಂದ್ರೂ ಆಗಿರಲಿಲ್ಲ. ಫೈನಲಿ ನಾನು ಅವ್ರನ್ನ ನೋಡೋಕೆ ಹೊರಟಿದ್ದೀನಿ. ಬೆಳಿಗ್ಗೆನೇ ಎದ್ದು ತಣ್ಣೀರು ಸ್ನಾನನ ಹಾಸ್ಟೆಲಲ್ಲೇ ಮಾಡಿಕೊಂಡೆ. ನಾನು ಸ್ನಾನ ಮಾಡುವಾಗ ಫೀಲ್ ಮಾಡೋ ಹೀರೋ ಒಂದು ಸಾಂಗು ಇದು. ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯನೇ ಸಿಕ್ಕಿದ ನನ್ನ ಭಾಗ್ಯ. ನಾನು ನೋಡಿ ಅವ್ರು ಖುಷಿ ಪಡಲಿ ಅಂತ ಅವ್ರ ಫೇವ್ರೇಟ್ ಕಲರ್ ಕೊಡ್ದಾನೆ ಹಾಕೊಂಡು ಹೊರಟೆ. ನಾನು ಈಗ ಬಂದಿರೋ ಈ ಪ್ಲೇಸು ಹಾಸನಲ್ಲಿರೋರಿಗೆ ಪಕ್ಕ ಗೊತ್ತಿರುತ್ತೆ. ಯಾವ ಪ್ಲೇಸ್ ಅಂಡ್ ಎಲ್ಲಿರೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಅವ್ರನ್ನ ಕುರ್ದ ಹಾಕೊಂಡು ಖುಷಿ ಪಡ್ಸೋಣ ಅಂತ ಹೋದರೆ ಅವ್ರು ನನ್ನನ್ನು ಖುಷಿ ಪಡ್ಸೋಕ್ಕೆ ಬೆಣ್ಣೆ ಅಲಂಕಾರದಲ್ಲಿದ್ದರು. ನಾನು ಇವ್ರ ಬಗ್ಗೆ ಹಿಂಗೆ ಮಾತಾಡೋದು ನೋಡಿ ಕೆಲವರಿಗೆ ಕೋಪ ಬರ್ಬೋದು, ಬಟ್ ನನ್ನ ಅವರ ಸಂಬಂಧನ ಒಂದು ವರ್ಡಲ್ಲಿ ಹೇಳೋಕ್ಕಾಗಲ್ಲ. ನಾನು ದುಃಖದಲ್ಲಿದ್ದಾಗ ಸಮಾಧಾನ ಮಾಡಿ ಪ್ರೀತಿ ಕೊಡೋ ಅಮ್ಮನವರೇ, ನನ್ನ ಕಷ್ಟದಲ್ಲಿದ್ದಾಗ ಧೈರ್ಯ ಹೇಳಿ ದಾರಿ ತೋರಿಸೋ ತಂದೆನವರೇ, ಎಂಥ ಸಿಚುವೇಶನ್ ಇದ್ರೂ ಜೊತೆ ನಿಲ್ಲೋ ಬೆಸ್ಟ್ ಫ್ರೆಂಡ್ ಕೂಡ ಇವರೇ. ಈಸ್ ಮೈ ಎವ್ರಿಥಿಂಗ್. ಟೈಮ್ ಬಂದಾಗ ಇವ್ರ ಬಗ್ಗೆ ಪೂರ್ತಿ ಹೇಳ್ತೀನಿ. ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ.